ಜೈ ಭಾರತ್ ವಂದೇ ಮಾತರಂ. ನಾನು ನಿಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಬಯಸುತ್ತೇನೆ. ಆತ ಹುಟ್ಟಿದ್ದು ಇಂಗ್ಲೆಂಡ್ನಲ್ಲಿ, ಆದರೆ ಆತನ ಹೆತ್ತವರು ಪಾಕಿಸ್ತಾನದ ಮೂಲದವರು. ಆ ವ್ಯಕ್ತಿ ಭಾರತದ ಪ್ರಜೆಯಾಗಿದ್ದಾರೆ. ಪಾಕಿಸ್ತಾನ ಮಾಡಿದಂತಹ ಈ ಭಯೋತ್ಪಾದಕ ಕೃತ್ಯಗಳನ್ನು ಅವರು ಕೂಡ ಖಂಡಿಸುತ್ತಾರೆ ಹಾಗೂ ಅವರ ಮೇಲೆ ತೆಗೆದುಕೊಂಡಂತಹ ಈ ಸರ್ಕಾರದ ನಿರ್ಧಾರಗಳನ್ನು ಕೂಡ ಸಮರ್ಥಿಸುತ್ತಾರೆ. ಸ್ವಾತಂತ್ರ್ಯದ ದಿನದಲ್ಲೂ ಕೂಡ ತಮ್ಮ ರಾಷ್ಟ್ರದ ಬಗ್ಗೆ ಹೆಮ್ಮೆ ಪಡಿಸುತ್ತಾರೆ. ಇವರು ಪಾಕಿಸ್ತಾನದ ಆಡಳಿತ ಇರಬಹುದು ಹಾಗೂ ಅಲ್ಲಿನ ಭಯೋತ್ಪಾದಕರು ಇರಬಹುದು, ಅವರನ್ನು ಕೂಡ ಇವರು ಖಂಡಿಸುತ್ತಾರೆ. ಇವರೇನು ಸಾಮಾನ್ಯ ವ್ಯಕ್ತಿಯಲ್ಲ, ಮಹಾನ್ ಗಾಯಕ ಆಶಾ ಭೋಸ್ಲೆ ಹಲವು ವ್ಯಕ್ತಿಗಳ ಜೊತೆನೂ ಇವರು ಹಾಡು ಹಾಡಿದ್ದಾರೆ. ಕನ್ನಡದಲ್ಲೂ ಇವರು ಹಾಡು ಹಾಡಿದ್ದಾರೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದ್ನಾನ್ ಸಾಮಿ. ಕಿಚ್ಚ ಸುದೀಪ್ ಅವರ ಫೇವರೆಟ್ ಹಾಡು ಇವರೇ ಹಾಡಿರುವುದು. ನಿಮಗೋಸ್ಕರ ಈ ಸಣ್ಣ ತುಣುಕು. रुक जाए, आसमां झुक जाए, तेरा चेहरा जब नजर आए, ये ज़मीन रुक जाए, आसमां झुक जाए, तेरा चेहरा जब नजर आए. ಈ ಅದ್ನಾನ್ ಸಾಮಿ ಬದುಕಿದ್ದೇ ಒಂದು ದೊಡ್ಡ ಪವಾಡ. ಅವರಿಗೆ ಏನಾಗಿತ್ತು? ಭಾರತದ ಪೌರತ್ವ ಅವರಿಗೆ ಹೇಗೆ ಸಿಕ್ಕಿತ್ತು? ಇವರೊಬ್ಬ ಮಹಾನ್ ಗಾಯಕ. ಇವರ ಮ್ಯೂಸಿಕ್ ಒಂಥರ ಡಿಫರೆಂಟ್. ಇವರ ಹಾಡು ಕೇಳಲು ಇನ್ನೂ ಚಂದ. ಈ ವ್ಯಕ್ತಿಗೆ ಒಂದು ಸಮಸ್ಯೆ ಇತ್ತು, ಅದುವೇ ಲಿಂಫೆಡಮ, ಅಂದರೆ ಅಧಿಕ ಬೊಜ್ಜು. ಎಷ್ಟು ಅಧಿಕವಾಗಿತ್ತು ಅಂದರೆ ಆ ಬೊಜ್ಜು ಶ್ವಾಸಕೋಶದ ತನಕ ಬೆಳೆಯುತ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾರೆ. ಅದೇನೆಂದರೆ, ಇದನ್ನು ಆದಷ್ಟು ಬೇಗ ಕರಗಿಸಬೇಕು, ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ತುಂಬಾ ಅಪಾಯ, ಬದುಕುವುದು ಕೂಡ ತುಂಬಾ ಕಷ್ಟ ಅಂತ ಹೇಳುತ್ತಾರೆ. ಆಗ ಅವರ ತೂಕ ಸುಮಾರು 225 kg ಇತ್ತು. ನಂತರ ಅವರು ಅದಕ್ಕೆ ಶಸ್ತ್ರಚಿಕಿತ್ಸೆಗೆ ಒಳಗಾಗುತ್ತಾರೆ. ವ್ಯಾಯಾಮ ಮಾಡುತ್ತಾ ಡಯಟ್ ಮಾಡುತ್ತಾ 225 kg ಇದ್ದ ತೂಕ ಇವಾಗ 75 kgಗೆ ತಂದು ನಿಲ್ಲಿಸುತ್ತಾರೆ. ಈಗ ಆ ವ್ಯಕ್ತಿ ಆರೋಗ್ಯವಾಗಿದ್ದಾರೆ. ಇವರು 2000 ಇಸವಿನಲ್ಲಿ ಹಲವಾರು ಹಿಟ್ ಹಾಡುಗಳನ್ನು ಹಾಡಿದ್ದಾರೆ. ಹಲವಾರು ಆಲ್ಬಮ್ ಸಾಂಗ್, ಹಲವಾರು ಹಾಡು ಹಾಡಿದ್ದಾರೆ. ಕನ್ನಡದಲ್ಲಿ ಕೂಡ ಉಪೇಂದ್ರ ಅವರ ಸಿನಿಮಾದಲ್ಲಿ ಡೋಂಟ್ ವರಿ ಮಾಡಬೇಡ ಎಂಬ ಸಾಂಗ್ ಹಾಡಿದ್ದಾರೆ. ಹೀಗೆ ಅವರ ಸಂಗೀತ ಪಯಣ 2000ದಿಂದ ಶುರುವಾಗುತ್ತೆ. ಇವರ ಪಾಕಿಸ್ತಾನದ ವೀಸಾ ಅವಧಿ 2015ರ ತನಕ ಇತ್ತು. ಇವರು ಕಲಾಕ್ಷೇತ್ರಕ್ಕೆ ತುಂಬವಾದ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವರು ಭಾರತದಲ್ಲಿ ಇದ್ದುಕೊಂಡು ಹಲವಾರು ಸೇವೆ ಕೂಡ ಮಾಡಿದ್ದಾರೆ. ಅವರು 2001ರಿಂದ ವಿಸಿಟಿಂಗ್ ವೀಸಾದ ಅಡಿಯಲ್ಲಿ ಭಾರತದಲ್ಲಿದ್ದರು. ನಂತರ ಅವರ ಈ ಸಂಗೀತ ಜೀವನ ಭಾರತದಲ್ಲಿ ಶುರುವಾಗುತ್ತೆ. ಸ್ವಲ್ಪ ಸಮಯದ ನಂತರ ಅವರು ಭಾರತದ ಪ್ರಜೆಯಾಗಲು ಅಪ್ಲಿಕೇಶನ್ ಕೂಡ ಹಾಕುತ್ತಾರೆ. 2015ರಲ್ಲಿ ಅವರಿಗೆ ಭಾರತದ ಪೌರತ್ವ ನೀಡಲಾಗಿದೆ. ಅದೇ ವರ್ಷಕ್ಕೆ ಅವರ ಪಾಕಿಸ್ತಾನದ ವೀಸಾ ಕೂಡ ಮುಗಿದಿತ್ತು. ಈಗ ಅವರು ಭಾರತದ ಪ್ರಜೆ. ಭಾರತದಲ್ಲಿ ಇದ್ದುಕೊಂಡು ಕೆಲವರು ಪಾಕಿಸ್ತಾನದ ಪರ ಮಾತನಾಡುವವರನ್ನು ನಾವು ನೋಡುತ್ತೇವೆ. ಆದರೆ ಅದ್ನಾನ್ ಸಾಮಿ ಅವರ ಫ್ಯಾಮಿಲಿ ಈಗಲೂ ಪಾಕಿಸ್ತಾನದಲ್ಲಿದೆ. ಇವರು ಭಾರತದಲ್ಲಿ ವಾಸಿಸುತ್ತಿದ್ದಾರೆ. ಉರಿ ದಾಳಿಯ ಸಂದರ್ಭದಲ್ಲಿ ಈ ಪಾಕಿಸ್ತಾನದ ದಾಳಿಯನ್ನು ಕೂಡ ಖಂಡಿಸಿದ್ದಾರೆ. ಪುಲ್ಗಾಮ್ ದಾಳಿಯನ್ನು ಕೂಡ ಖಂಡಿಸಿದ್ದಾರೆ. ಮೊನ್ನೆ ನಡೆದ ಈ ಪೆಹಲ್ಗಾಮ್ ದಾಳಿಯನ್ನು ಕೂಡ ಅವರು ಕಟುವಾದ ಶಬ್ದಗಳಿಂದ ಕೂಡ ಖಂಡಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿನ ಸೇನಾಧಿಕಾರಿ ಭಯೋತ್ಪಾದಕರ ಬಗ್ಗೆನೂ ಕಟುವಾಗಿ. ಜೈ ಭಾರತ್ ವಂದೇ ಮಾತರಂ. ನಾನು ನಿಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಬಯಸುತ್ತೇನೆ. ಆತ ಹುಟ್ಟಿದ್ದು ಇಂಗ್ಲೆಂಡ್ನಲ್ಲಿ, ಆದರೆ ಆತನ ಹೆತ್ತವರು